ನಮಸ್ಕಾರ. ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಇಂದು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ದೇವತ್ಕಲ್ ಕ್ಲಸ್ಟರ್ ಮಟ್ಟದ ವ್ಯಾಪ್ತಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದರು. ಶ್ರೀ ಚಕ್ರ ಶ್ರೀ ಶಂಕ ಭೂಷಿತನೇ ಅದ್ವೈತ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕ್ಷ್ಮಿಯ ಮನವ ಕಲುಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರಾಪುರ ಶ್ಯಾಮನು ಇವನೇ ಶರಣ. ಕಾರ್ಯಕ್ರಮವನ್ನು ಸುರಪುರ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಶ್ರೀ ಗೋವಿಂದಪ್ಪ ಧಣಿಕೆದಾರ್ ಹಾಗೂ ಕೊಡೆಕಲ್ ಸಿಆರ್ಪಿ ಲಾಲ್ ಸಾಬ್ ಮುದ್ದೆಬಿಹಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಶಾಲೆಯ ಮುಖ್ಯ ಗುರುಗಳಿಂದ ಹಾಗೂ ಅಧಿಕಾರಿಗಳು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಪ್ರತಿಭಾ ಕಾರಂಜಿಯಲ್ಲಿ ಕತೆ ಹೇಳುವುದು, ಭಾಷಣ, ಚಿತ್ರಕಲೆ, ಹಾಡುಗಾರಿಕೆ ಮತ್ತು ಕೋಲಾಟ, ನೃತ್ಯ ಪ್ರದರ್ಶನ ಮಾಡಿ ಅನೇಕ ವೇಷಭೂಷಣ ಧರಿಸಿ ನೋಡುಗರ ಕಣ್ಮನ ಸೆಳೆದರು. ಮುದ್ದು ವಿದ್ಯಾರ್ಥಿಗಳು ಮಿಮಿಕ್ರಿ ಮಾಡಿ ನೋಡುಗರ ಗಮನ ಸೆಳೆದರು ಹಾಗೂ ಬುದ್ಧ ವೇಷ, ಆದಿಕೇಶವ ರೂಪ ಧರಿಸಿ ಹಾಗೂ ಹಾವು, ಮೊಸಳೆ, ತಿಮಿಂಗಲ, ಆಮೆ, ಗಣಪತಿ ಇನ್ನು ಅನೇಕ ಮಣ್ಣಿನಿಂದ ಮಾಡಿ ಅಧಿಕಾರಿಗಳಿಂದ ಶಭಾಷಣಿಸಿಕೊಂಡರು. ಪ್ರತಿಭಾ ಕಾರಂಜಿ ಎಂದರೆ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೇಗೆ ಯಾವ ರೀತಿಯಲ್ಲಿ ಸ್ಪರ್ಧಿಸಬೇಕು, ಪ್ರತಿಭಾ ಕಾರಂಜಿಯಿಂದ ಯಾವ ರೀತಿ ಬೆಳವಣಿಗೆ ಕಾಣಬಹುದು ಎಂಬುದರ ಬಗ್ಗೆ ಕುರಿತು ಹಿರಿಯ ಅಧಿಕಾರಿಗಳು, ಸಿಆರ್ಪಿಗಳು ಮತ್ತು ಮುಖ್ಯ ಗುರುಗಳು ಸವಿಸ್ತಾರವಾಗಿ ತಿಳಿಸಿದರು. ಪ್ರತಿಭಾ ಕಾರಂಜಿಯಲ್ಲಿ ಸ್ಪರ್ಧಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸುರಪುರ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಗೋವಿಂದಪ್ಪ ತಣಿಕೆದಾರ್, ಲಾಲ್ ಸಾಬ್ ಮುದ್ದೆಬಿಹಾಳ್, ಗುರುನಾಥ್ ರಾಥೋಡ್, ಮಹಾಂತೇಶ್, ನಾಗರಾಜ್ ಬಡಿಗೇರ್ ಹಾಗೂ ಸಿಆರ್ಪಿಗಳು ಬಹುಮಾನವನ್ನು ನೀಡಿ ಅಭಿನಂದನೆ ಸಲ್ಲಿಸಿದರು. ಸುಮಾರು 10ಕ್ಕೂ ಹೆಚ್ಚು ಬಹುಮಾನಗಳನ್ನು ಕೋನಾಳ್ ಗ್ರಾಮದಿಂದ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಹುಮಾನವನ್ನು ಬಾಚಿಕೊಂಡರು. ದೇವತ್ಕಲ್ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿದ್ದು ಎಲ್ಲರೂ ಸಂಭ್ರಮ ಮತ್ತು ಸಡಗರದಿಂದ ಎಲ್ಲರೂ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀರಿ. ಅದಕ್ಕೆ ಪ್ರತಿಭಾ ಕಾರಂಜಿ ಹೆಸರನ್ನೇ ಸೂಚಿಸುವಂತೆ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ವೇದಿಕೆಯ ಮೂಲಕ ಹೊರಹಾಕುವ ಕಾರ್ಯಕ್ರಮ ಇದಾಗಿರುತ್ತದೆ. ಅದಕ್ಕೆ ಕಾರಂಜಿ ಅಂದ್ರೆ ಮಕ್ಕಳಿರುವ ಪ್ರತಿಭೆಗಳು ಕಾರಂಜಿಯಾಗಿ ಚಿಮ್ಮಬೇಕು. ಆ ಲೆಕ್ಕದಲ್ಲಿ ನಾವು ಇಂದಿನ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿದ್ದೀವಿ. ಯಾವುದೇ ಅಹಿತಕರ ಘಟನೆಗಳು ಮರು ಹಾಕದ ಹಾಗೆ ಇಂದಿನ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ಯಶಸ್ವಿಯಾಗಿ ನೆರವೇರಿಸಬೇಕು. ಮತ್ತು ಈಗಾಗಲೇ ನಿರ್ಣಾಯಕರಾಗಿ ತಮ್ಮನ್ನ ನೇಮಿಸ್ಯಾರ. ನೀವು ಕೂಡ ಸರಿಯಾಗಿ ನಿಮ್ಮ ಕಾರ್ಯವನ್ನ ಮಾಡ್ರಿ. ಜೊತೆಗೆ ಪಾರದರ್ಶಕತೆಯಿಂದ ಮತ್ತು ಸರಿಯಾಗಿ ಯಾವುದೇ ಸಮಸ್ಯೆಗಳನ್ನು ಬರದೇ ಪಾರದರ್ಶಕ, ಇದು ನಮ್ಮ ಮಗು ನಿಮ್ಮ ಮಗು ಅಂತ ಭೇದ ಭಾವ ಮಾಡದೆ ಅದಕ್ಕೆ ತಾವು ಕೂಡ ಎಲ್ಲರೂ ಮಾರ್ಗದರ್ಶನವನ್ನು ಕೊಟ್ಟು ಯಾವುದೇ ಮಗು ಕೂಡ ಇಲ್ಲಿ ನೋವಾಗಬಾರ್ದು. ಅಂದ್ರೆ ಆ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗಬೇಕು. ಪಾರದರ್ಶಕತೆಯಿಂದ ತಾವು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರಿ ಅಂತ ಹೇಳಿ ವೇದಿಕೆ ಮೇಲೆ ಆಸೀನರಾಗಿರುವವರು ಎಲ್ಲರಿಗೆ ನಮಸ್ಕರಿಸುತ್ತಾ ನಾನು 2 ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಒಂದು ಕರ್ನಾಟಕ. ಅಲ್ಲೆಲ್ಲ ಮ್ಯಾಟ್ ಹಾಕ್ಸಿ ಸುಮಾರು ಒಂದು 20-25 ಕುರ್ಚಿ ಮತ್ತೆ ಅಲ್ಲಿರ್ತ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸಿಆರ್ಪಿ ನಾಗರಾಜ್ ಸರ್ ಅವರು ಒಂದು ಮಾತು ಹೇಳಿದ್ರು. ಸರ್ ನಾವು ಏನೋ ಮಾಡಿ ಒಂದು ರೂಮ್ ಮಾಡಿ ಚೆನ್ನಾಗಿ ಮಾಡಮಂತಂತ ಒಂದು ಹೇಳಿದ್ರು. ಅದೇ ಮಾತೇ ನಮ್ಮ ಪ್ರಧಾನ ಗುರುಗಳು, ಅಸಿಸ್ಟೆಂಟ್ ಟೀಚರು ನಮಗೇನು ಬರ್ತಕ್ಕಂಥ ಏನೋ ಶೂ ಕೊಟ್ಟು ಏನೋ ಇನ್ಸೆಂಟಿವ್ ಬಂದಿತ್ತು. ನಾವು ಯಾರು ತೊಗೊಳ್ಳಲ್ಲ ಅಂದರು. ಇನ್ಸೆಂಟಿವ್ ತೊಗೊಳ್ಳಲ್ಲ, ಅದು ಮಕ್ಕಳಿಗೆ ಬಂದಿದೆ, ಅದು ನಮಗೆ ಬರ್ತಕ್ಕಂಥ ಬೇಡ, ಅದು ಸಿಆರ್ಪಿ ಹೋಗ್ಲಿ ಅಂತ ಅವತ್ತು ವಿಚಾರ ಮಾಡ್ಕೊಂಡ್ವಿ. ಅದು ಸುಮಾರು 35 ಅದ್ರ ರೂಮನ್ನು ತಯಾರು ಮಾಡ್ಕೊಂಡ್ವಿ. ಆಮೇಲೆ ಇಲ್ಲೆಲ್ಲ ನಮ್ಮಲ್ಲಿ ಈ ಕ್ರೀಡಾಕೂಟ ನಡೀತಿದ್ದಿಲ್ಲ, ನಮ್ಮ ಬಸ್ಸು ಅವ್ರು ಎಲ್ಲರೂ ಕ್ರೀಡಾಕೂಟ ಅಂದ್ರೆ ಒಂದು ರೂಮ್ ಕೊಡಂತಾರ ಕೇಳ್ದ ಬಿಟ್ಟವ್ರು. ಇದು ಆಫೀಸ್ ಅದ, ಯಾರಿಗೆ ಕೊಡಕ್ ಬರಲ್ಲ. ಬೇಕಾದ್ರೆ ಕೇಳಿದ್ರೆ ನಾವು ಏನು ಹೊರಗಡೆ ಇಟ್ಟಿದ್ವಿ ಸಾಮಾನು. ಸುಮಾರು ಆ ರೂಮ್ ಮಾಡಿಕೊಂಡು ಮತ್ತೆ ಒಂದಿಷ್ಟು 35,000 ರೂಪಾಯಿ ಜಮಾ ಆದವು. 35,000 ಜಮಾ ಅಂದ್ರೆ ಆ ಪ್ರಧಾನ ಗುರುಗಳು, ಆ ಶಾಲಾ ಪ್ರಧಾನ ಗುರುಗಳು, ಸಹೃದಯಿಗಳು ನಮ್ಮಲ್ಲಿ ಕೇಳಕ್ಕೆ ಸರ್ ಅವ್ರು ಕರ್ಸಬೇಕಂತ ಆವಲಿಂದ ಮಾಡಿದ್ವಿ. 1 ವರ್ಷದಿಂದ ಪ್ರಯತ್ನ ಮಾಡಿದ್ವಿ.
ಸರ್ ಕರ್ಸಬೇಕು, ಸನ್ಮಾನ ಮಾಡ್ಬೇಕಂತ. ಯಾಕಂದ್ರೆ ಬರ್ಬರ್ತಾ ಸಂಖ್ಯೆ ಕ್ಷೀಣಿಸ್ತಾ ಹೋಯ್ತು ನಮ್ಮ ಶಿಕ್ಷಕರ ಸಂಖ್ಯೆ. ಒಂದು ಏನು ಕೆಲಸ ಯಾವಾಗ ಮಾಡ್ಬೇಕಪ್ಪ, ಫಂಕ್ಷನ್ ಆಗಲಿಲ್ಲ. ಮತ್ತೆ ರಾಮಕೋಟ್ ಸರ್ ಗ್ಯಾದರಿಂಗ್ ಮಾಡ್ತಾರೆ ಸ್ಕೂಲಲ್ಲಿ. ಗ್ಯಾದರಿಂಗ್ ಮಾಡಿದಾಗ ನಮ್ಮ CRP ಸನ್ಮಾನ ಮಾಡಿದ್ರು, ಅವರು ನಮ್ಗೆ ಹೇಳೆಲ್ಲ ಮಾಡಿಬಿಟ್ರು. ಅದು ಹಂಗೆ ತಂದು ಮುಂದೋಯ್ತು. ಮಣ್ಣಿನ ಹೋಗ್ತಿತ್ತು ನಾವು ಎಷ್ಟು CRP ಸರ್ ಕರಿಬೇಕು ಅವ್ರನ್ನ ನಾಗರಾಜ್. ನಾವು ನಮ್ಮ ಗುರುಗಳೆಲ್ಲ ವಿಚಾರ ಮಾಡಿದ್ರು. ಅವ್ರ ನಮ್ಮ ಸರ್ ಅಂತ ಯಾವುದೋ ವಿಚಾರ ಮಾಡಲ್ಲ, ಸನ್ಮಾನ ಅಂತ ವಿಚಾರ ಮಾಡಲ್ಲ, ಯಾವುದು ಏನು ಮಾಡಲ್ಲ. ಮನೆ ನೀರು ಸರ್ ಬರಲೇಬೇಕಂತ ಸುಮ್ಮನೆ 4,000 ರೂಪಾಯಿ ಇಲ್ಲಿ ಮಾಡಿ ಒಂದು 30,000 ಉಳಿದು 30,000 ಏನು ಮಾಡ್ಬೇಕಂದ್ರೆ ನಾನಿವತ್ತ ನಾನು ಎರಡನೇದಾಗಿ ಕೋಗಿಲೆ ತರಕ್ಕೆ ಹೋಗುತ್ತೇನೆ. ನಾನು ಮೂರನೇದಾಗಿ ಕೋಳಿ ತರಕ್ಕೆ ಹೋಗುತ್ತೇನೆ. ನಾನು ನಾಲ್ಕನೇದಾಗಿ ಕತ್ತೆ ತರಕ್ಕೆ ಹೋಗುತ್ತೇನೆ. ನಾನು ಐದನೇದಾಗಿ ನಾನು ಆರನೇದಾಗಿ ಆಡಿನ ತರಕ್ಕೆ ಹೋಗುತ್ತೇನೆ. ನಾನು ಏಳನೇದಾಗಿ ಓತು ತರಕ್ಕೆ ಹೋಗುತ್ತೇನೆ. ನಾನು ಎಂಟನೇದಾಗಿ ಎಮ್ಮೆ ತರಕ್ಕೆ ಹೋಗುತ್ತೇನೆ. ನಾನು ಒಂಬತ್ತನೇದಾಗಿ ನರಿ ತರಕ್ಕೆ ಹೋಗುತ್ತೇನೆ. ನಾನು ಹತ್ತನೇದಾಗಿ ಹಾವಿನ ತರಕ್ಕೆ ಹೋಗುತ್ತೇನೆ. ನಾನು 11ನೇದಾಗಿ ಶ್ರೀ ಬೀರಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ದೇವತ್ಕಲ್. ಫಸ್ಟ್ನೇದ್ದು ಒಂದನೇದ್ದು ನಾಯ್ಕುನ್ನಿ ಎರಡನೇದ್ದು ಎಮ್ಮೆ ಮೂರನೇದ್ದು ನಾಯಿ ನಾಲ್ಕನೇದು ನೈಲಿ ಐದನೇದ್ದು ಕೋಳಿ ಏಳನೇದ್ದು ಮಂಗ ಎಂಟನೇದ್ದು ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆನಕನಹಳ್ಳಿ. ನಾನು ಮಿಮಿಕ್ರಿ ಮಾಡುತ್ತೇನೆ. ಫಸ್ಟ್ನೇದ್ದು RX ಸೌಂಡ್. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋನಾಳ್. ನಾನು ಮಿಮಿಕ್ರಿ ಮಾಡುತ್ತೇನೆ. ಮೊದಲನೇದಾಗಿ ನಾಯಿ ಮರಿ. ಎರಡನೇದಾಗಿ ನಾಯಿ. ಮೂರನೇದಾಗಿ ಮೇಕೆ. ನಾಲ್ಕನೇದಾಗಿ ಓತು. ಹಾವು. ಆರನೇದಾಗಿ ಕೋಳಿ.
ಬಿಸಿಯಾಯ್ತು ಗಿರಿಯ ಮೈ ಚುರುಕಾಯ್ತು ಗಿಳಿಯ ಕೈ ಏಳಿ ಏಳಿ ಚಿಲಿ ಚಿಲಿ ಕೇಳಿ ಎಂದ ರವಿರಾಯನು ಮರ ದೇವತ್ತ